ಊಟ ಮಾಡಿ ಫಸ್ಟ್ ನೀವು. ಬೇಡ ಜನಕ್ಕೆ ಇನ್ ಮುಂದೆ ಬಿಗ್ ಬಾಸ್ ಮನೇಲಿ ತಿನ್ನೋದೇ ಅಲ್ವಾ? ನಿನ್ನೆನೂ ಮಾಡಿಲ್ಲ, ಈಗಲೂ ತಿಂದಿಲ್ಲ. ಅದಕ್ಕೇನೆ ಬೇಜಾರಾಗಿ ಉಪವಾಸ ಸತ್ಯಾಗ್ರಹ ಮಾಡಿರ್ಬೇಕು ಅನ್ಸುತ್ತೆ. ಸ್ವಲ್ಪ ಊಟ ಮಾಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಆದ್ರೂ ಅವರು ಊಟ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ನನ್ನ ಮೆಚುರಿಟಿ ಲೆವೆಲ್ಗೆ ಈ ತರ ಅವಮಾನ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ಅಶ್ವಿನಿ ಗೌಡ ಅವರು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರಂತೆ. ಅದೇನಕ್ಕಂತ ನಿಮಗೆ ಆಲ್ರೆಡಿ ಗೊತ್ತಿರಬೇಕು. ಅಶ್ವಿನಿ ಗೌಡ ಅವರಿಗೂ ಹಾಗೆ ರಘು ಅವರಿಗೂ ಸ್ವಲ್ಪ ಮಾತಿನ ಚಕಮಕಿ ನಡೆದು ನೀನ್ ಯಾವನಲ್ಲಿ ಅಂತ ನಡೆದಿತ್ತು. ಅದಕ್ಕೇನೆ ಬೇಜಾರಾಗಿ ಉಪವಾಸ ಸತ್ಯಾಗ್ರಹ ಮಾಡಿರ್ಬೇಕು ಅನ್ಸುತ್ತೆ. ಬನ್ನಿ ಇವತ್ತು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಏನಿದೆ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜಾನ್ವಿ ಅವರು ಬರ್ತಾರೆ, ಬಂದು ಅಶ್ವಿನಿ ಅವರಿಗೆ ಊಟ ಮಾಡಿ ಮೇಡಮ್ ಅಂತ ಹೇಳ್ತಾರೆ. ಅಶ್ವಿನಿ ಅವರು ಮಲಗಿರ್ತಾರೆ. ಬೇಡ ಜಾನ್ವಿ, ನನಗೆ ಬೇಡ ಅಂತ ಹೇಳ್ತಾರೆ. ಸ್ವಲ್ಪ ಊಟ ಮಾಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಆದ್ರೂ ಅವರು ಊಟ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ಇಲ್ಲಿ ಧ್ರುವಂತ ಅವರು, ಹಾಗಾದ್ರೆ ಇನ್ ಮುಂದೆ ಅಶ್ವಿನಿ ಮೇಡಮ್ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಊಟನೇ ಮಾಡೋದಿಲ್ವಾ? ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಅಂತ ಧ್ರುವಂತ ಅವರು ಹೇಳ್ತಾ ಇದಾರೆ. ಆಮೇಲೆ ಅಶ್ವಿನಿ ಮೇಡಮ್ ಅವರು ಊಟ ಮಾಡ್ತಿದ್ದಕ್ಕೆ ಜಾನ್ವಿ ಅವರು ಬಂದು ರಘು ಹತ್ರ ಹೇಳ್ತಾರೆ, ನಿನ್ನಿಂದಲೂ ಊಟ ಮಾಡಿಲ್ಲ, ಬನ್ನಿ ನೀವಾದ್ರೂ ಸ್ವಲ್ಪ ಅವರಿಗೆ ಹೇಳಿ ಊಟ ಮಾಡಕ್ ಹೇಳಿ ಅಂತಂದೇಳಿ ಜಾನ್ವಿ ಅವರು ರಘು ಅವರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ರಘು ಅವರು ಇನ್ನೂ ಅದಕ್ಕೆ ಸೊಪ್ಪಾಕಿಲ್ಲ. ರಕ್ಷಿತಾ ಅವರು ಕೂಡ ರಘು ಅವ್ರಿಗೆ ಹೇಳ್ತಾರೆ, ಬನ್ನಿ ಸರ್, ಅದೇನ್ ತಪ್ಪಾಗಿದ್ದು ನನಗಂತೂ ಗೊತ್ತಿಲ್ಲ, ಪ್ಲೀಸ್ ಬನ್ನಿ ಸರ್, ಅಶ್ವಿನಿ ಮೇಡಮ್ ಅವರಿಗೆ ಊಟ ಮಾಡಕ್ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಆದ್ರೂ ರಘು ಅವರು ಇನ್ನೂ ಮನ್ಸು ಮಾಡ್ತಾ ಇಲ್ಲ. ಅಶ್ವಿನಿ ಅವರು ಹೇಳ್ತಾರೆ, ನನ್ನ ವಯಸ್ಸಿಗೆ ನನ್ನ ಮೆಚುರಿಟಿ ಲೆವೆಲ್ಗೆ ಈ ತರ ಅವಮಾನ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜಾನ್ವಿ ಅವರು, ಅಲ್ಲ 10 ನಿಮಿಷಕ್ಕೆ ಸೊಂಟ ನೋವು ಹೋಗ್ಬಿಡುತ್ತಾ ಅಂದ್ರೆ ಎಂತರಿಗಾದ್ರೂ ಟ್ರಿಗರ್ ಹಾಗೆ ಆಗುತ್ತೆ, ಅದಕ್ಕೆ ನೀವು ಮಾತಾಡಿರ್ತಾರ ಬಿಡಿ ಅಂತೇಳಿ ಜಾನ್ವಿ ಅವರು ಕೂಡ ಅಶ್ವಿನಿ ಅವರು ಬೈದಿರೋದನ್ನ ಸಮರ್ಥನೆ ಮಾಡ್ಕೊಂತ ಇದ್ದಾರೆ. ರಘು ಅವ್ರು ಹೇಳ್ತಾರೆ, ನಾನು ಅವರಿಗೆ ಬೇಕಂತ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಆದ್ರೂ ಅವರು ಆ ಥರ ಮಾತಾಡಿದ್ರೆ ನನಗಂತೂ ಇಷ್ಟ ಆಗ್ಲಿಲ್ಲ, ನಾನಂತೂ ಬರಲ್ಲ ಅಂತ ರಘು ಅವ್ರು ಹೇಳ್ತಾ ಇದಾರೆ. ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ಸ್ವಾಭಿಮಾನಕ್ಕೆ ಹೊಂದ್ಕೊಂಡು ನನಗೆ ತಿನ್ನಕ್ ಮನ್ಸು ಬರುತ್ತಾ, ನಾನೇ ಸ್ಟ್ಯಾಂಡ್ ತಗೊಂತೀನಿ ಅಂತ ಹೇಳ್ತಾರೆ. ಅದು ಏನಾಗುತ್ತೋ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಆದ್ರೆ ಇದು ಯಾಕೋ ನೆನ್ನೆಲ್ಲ ನೋಡ್ತಾ ಇದ್ರೆ ಏನ್ ಮನೆಯಿಂದ ಆಚೆ ಹೋಗ್ಬಿಟ್ರು ಅಂದ್ಕೊಂಡಿದ್ವಿ ಎಲ್ರು. ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರು, ಅಶ್ವಿನಿ ಅವ್ರ ಮನೆಯಿಂದ ಆಚೆ ಹೋಗ್ಬಿಟ್ರು, ಖುಷಿ ಆಗೋಯ್ತು ಅಂತೇಳಿ ಕಾಮೆಂಟ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ನೋಡಿದ್ರೆ ಅವರು ಆಚೆ ಹೋಗಿಲ್ಲ, ಅದೆಲ್ಲ ಸುಮ್ಮನೆ ಹೈ ಡ್ರಾಮಾ ಅಂತ ಎಲ್ರಿಗೂ ಕಾಣಿಸ್ತಾ ಇದೆ. ಯಾಕಂದ್ರೆ ನೋಡಿ, ಇವತ್ತೆಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಇನ್ನ ಮುಂದಿನ ದಿನಗಳಲ್ಲಿ ಇನ್ಯಾವ ಸತ್ಯಾಗ್ರಹ ಮಾಡ್ತಾರೋ ಅಂತ ನಮ್ಮ ವೀಕ್ಷಕರೆಲ್ಲ ಪ್ರಶ್ನೆಗಳು ಹಾಕಕ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಇವತ್ತು ಏನೇನಾಗುತ್ತೆ ಅಂತ. ರಘು ಅವರು ಮಾತ್ರ ನಿಜವಾಗ್ಲೂ ಒಳ್ಳೆ ಜೀನಿಯನ್ ಪರ್ಸನ್ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ. ಇದು ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ಯಾವಾಗ್ಲೂ ಏನಾದ್ರೂ ಒಂದ್ರಲ್ಲಿ ತಗ್ಲಕ್ಕಂತಾನೆ ಇರ್ತಾರೆ. ನೋಡಿ, ಬಿಗ್ ಬಾಸ್ ಮೊನ್ನೆ ಹೇಳಿದೆ ಪಿಸು ಮಾತಾಡ್ಬೇಡಿ ಅಂತ. ಅಲ್ಲಿ ಕುತ್ಕೊಂಡಾಗಿ ಅವರು ಆಲ್ರೆಡಿ ಪಿಸು ಮಾತಾಡ್ತಾ ಇದಾರೆ. ಬಿಗ್ ಬಾಸ್ ಮತ್ತೆ ಓವರ್ ಮಾಡ್ತು. ಆದ್ರೂ ಕೂಡ ಅವ್ರು ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ ಇನ್ನೂ ಏನಕ್ಕೆ ಬಿಗ್ ಬಾಸ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ. ಕಾಮೆಂಟ್ ಮಾಡ್ತಾರೆ ಎಲ್ಲ, ಅದು ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿದ್ದೀರಾ, ಇನ್ನೂ ನಿಮಗೆ ಬುದ್ಧಿ ಬಂದಿಲ್ವಂತ ಕಾಮೆಂಟ್ ಕೂಡ ಮಾಡ್ತಾ ಇದಾರೆ. ಇವತ್ತು ಪ್ರೋಮೋ ನೋಡಿ ನನಗೆ ಇಷ್ಟ ಅನ್ನಿಸ್ತು. ಇವತ್ತು ಅವರು ಅಶ್ವಿನಿ ಅವರು ಊಟ ಮಾಡ್ತಾರೋ ಇಲ್ವೋ ಅದನ್ನೆಲ್ಲ ಕಾದ್ ನೋಡ್ಬೇಕಾಗಿದೆ. ಅದಕ್ಕೋಸ್ಕರ ನೀವು ಇವತ್ತು ರಾತ್ರಿ 9:30ಕ್ಕೆ ತಪ್ಪದೇ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಿ, ಹಾಗೆ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ. ಹಾಗೆ ನೀವು ಕೂಡ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಕೇಳ್ಕೊತೀನಿ. ಜೈ ಕಿಚ್ಚ ಬಾಸ್, ಜೈ ಬಿಗ್ ಬಾಸ್, ಜೈ ಕರ್ನಾಟಕ.